ಈ ಡ್ರಗ್ಸ್ ಸ್ಮಗ್ಲಿಂಗ್ ಅನ್ನುವಂತಹ ಪ್ರಕರಣಗಳನ್ನು ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಬಟ್ ಈ ಡ್ರಗ್ ಸ್ಟೋರಿ ಇದೆಯಲ್ಲ, ಇದ್ರಲ್ಲಿ ನಿಜವಾಗ್ಲೂ ಕೂಡ ಯಾರನ್ನ ನಂಬಬೇಕು, ಯಾರನ್ನ ಅನುಮಾನದ ಕಣ್ಣಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಕೆಲವರು. ಸಮಾಜದಲ್ಲಿ ಸೊಬಗರ ರೀತಿ ಹೇಗೆ ಕೆಲವರು ಇರ್ತಾರೆ ಅನ್ನೋದಕ್ಕೆ ಇದು ಇಂಟ್ರೆಸ್ಟಿಂಗ್ ಡೀಟೇಲ್ಸು. ಕರಾವಳಿಗೆ 5 ಕೋಟಿ ಡ್ರಗ್ಸ್ನ ನಂಟು ಅಂಟಿಕೊಳ್ತಾ ಇದೆ. ಸಮಾಜ ಸೇವೆ ಹೆಸರಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ದಂಧೆಯನ್ನ ಮಾಡ್ತಾ ಇದ್ದ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದು. ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಆರೋಪಿ ಚಾಲಕ ಜಲೀಲ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ A4 ಆಗಿದ್ದಾನೆ ಆರೋಪಿ ಜಲೀಲ್. ಈತನಿಗಾಗಿ ಸಿಸಿಬಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಈತ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ಅನ್ನ ಸಾಗಾಟ ಮಾಡ್ತಾ ಇದ್ದ. ಆಂಬ್ಯುಲೆನ್ಸ್ ವಾಹಕ ಅಂದ್ರೆ ಏನು, ಜೀವರಕ್ಷಕ ವಾಹನ, ಅದನ್ನೇನು ತಪಾಸಣೆ ಮಾಡಲ್ಲ. ಸೊ ಇದನ್ನೇ ಈತ ಅಡ್ವಾಂಟೇಜ್ ಆಗಿ ತಗೊಂಡು ಈ ಜೀವರಕ್ಷಕ ವಾಹನದಲ್ಲಿ ವಿಷ ಮಾರ್ತಿದ್ದ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ದಿಗ್ಭ್ರಮೆ ಮೂಡಿಸುವಂತಹ ಪ್ರಕರಣ ಕೂಡ ಇದಾಗಿದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈತನ ಪೋಸ್ ನೋಡಬೇಕು. ಸಮಾಜಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೀನಿ ಅಂತ ಹೇಳಿ ಪೋಸ್ ಕೊಟ್ಟು ಒಂದು 4 ಲೈಕ್ 5 ಕಮೆಂಟ್ ಎಲ್ಲ ತಗೊಂಡು ಈಗ ಒಂದು ಬಂಡವಾಳ ಎಕ್ಸ್ಪೋಸ್ ಆಗಿದ್ದಾನೆ ಈ ವ್ಯಕ್ತಿ ಅನ್ನೋದು ತಿಳಿದು ಬರ್ತಾ ಇದೆ. ಅದಕ್ಕೆ ನಾವು ಹೇಳಿದ್ವು, ಸೊಬಗರ ರೀತಿ ಕೆಲವರು ಇರ್ತಾರೆ, ಅಂದರೆ ಮುಂದೆ ಒಂದು ಒಳಗೊಂದು ಆ ರೀತಿಯಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಂಡಿದ್ದಾನೆ. ಡ್ರಗ್ಸನ್ನು ಮಾರೋದಕ್ಕೆ ಈತ ಆಯ್ಕೆ ಮಾಡಿಕೊಂಡಿದ್ದ ವಾಹನ ಮಾತ್ರ ಹಲವರ ಪಾಲಿಗೆ ಸಂಜೀವಿನಿ. ಸ್ಟೋರಿ ಡೀಟೇಲ್ಸ್ ಕೊಡ್ತೀವಿ. ಇತ್ತೀಚೆಗಷ್ಟೇ ಬಾಗಲಕೋಟೆಯಲ್ಲಿ 5 ಕೋಟಿ ಮೌಲ್ಯದ ಡ್ರಗ್ಸನ್ನು ಸೀಸ್ ಮಾಡಲಾಗಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 3 ಜನರನ್ನ ಬಂಧಿಸಿರ್ತಾರೆ. ಡ್ರಗ್ ಪೆಡ್ಲರ್ಗಳ ಬಂಧನ ಆಗ್ತಾ ಇದ್ದ ಹಾಗೆ ಜಲೀಲ್ ಪರಾರಿಯಾಗಿದ್ದಾನೆ. ಆಂಬ್ಯುಲೆನ್ಸ್ ಜೊತೆಗೆ ಜಲೀಲ್ ಬಾಬಾ ಅನ್ನುವಂತಹ ವ್ಯಕ್ತಿ ಪರಾರಿಯಾಗಿದ್ದಾನೆ. ಈತನಿಗಾಗಿ ಈಗ ಹುಡುಕಾಟಗಳು ಮುಂದುವರಿತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಆಬ್ವಿಯಸ್ಲಿ ಡ್ರಗ್ಸ್ ಅಂತ ಬಂದಾಗ NDPS ಕಾಯ್ದೆ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. ಡ್ರಗ್ಸ್ ಮಾರೋದು, ಅದನ್ನು ಪೆಡಲ್ ಮಾಡೋದು, ಹಾಗೂ ಇಂಥ ವಾಹನ ಅಂದರೆ ಆ್ಯಂಬುಲೆನ್ಸ್ಗಳನ್ನೆಲ್ಲ ಇದಕ್ಕೆ ಬಳಸ್ಕೊಂಡಿರೋದು. ಸೊ ಕೇಸ್ ಮೇಲೆ ಕೇಸ್ ಇದರಲ್ಲಿ ದಾಖಲಾಗುತ್ತೆ. ವಾಹನದ ದುರುಪಯೋಗ ಕೂಡ ಆಗಿರೋದು ಸ್ಪಷ್ಟ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಹೆಂಗೀತ ಸಿಕ್ಕಾಕೊಂಡ ಮತ್ತೆ ಪರಾರಿ ಹೇಗ ಆದ ಅಂತ, ಅಂದರೆ ಅಲ್ಲಿ ರೇಡ್ ಆಗಬೇಕಾದ್ರೆ ಈತ ಪರಾರಿ ಆಗಿರೋದಾ, ಅಥವಾ ಈತನಿಗೆ ಮುಂಚೆನೆ ಪೊಲೀಸರು ಹೀಗೆ ರೇಡ್ ಮಾಡ್ತಾರೆ ಅನ್ನೋ ಮಾಹಿತಿ ಸಿಕ್ಕು ಆತ ಎಸ್ಕೇಪ್ ಆಗಿರೋದಾ? ಏನು ಮಾಹಿತಿ ಇದೆ? ಮಮತಾ, ಇವರಿಗೆ ಆರಂಭದಲ್ಲೇ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ರು ಮಂಗಳೂರಿನ ಸಿಸಿಬಿ ಪೊಲೀಸರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ 3 ಬಂಧಿಸಿದ್ದಾರೆ. 3 ಬಂಧಿಸಿದಾಗ ಅವರು ಸರಬರಾಜು ಮಾಡ್ತಾ ಇರೋದು ಯಾರಿಗೆ ಅನ್ನುವಂಥದ್ದನ್ನ ತನಿಖೆ ಮಾಡಿದಾಗ ಈ 4ನೇ ಆರೋಪಿ ಜಲೀಲ್ಗೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಆ ಜಲೀಲ್ನನ್ನ ಹುಡುಕ್ತಾರೆ ಅನ್ನುವಂತ ಒಂದು ಸುಳಿವು ಸಿಕ್ಕ ಹಿನ್ನೆಲೆಯಲ್ಲಿ, ಅಂದ್ರೆ 3 ಮಂದಿಯನ್ನ ಆರೋಪಿಗಳನ್ನ ಬಂಧಿಸಿರುವಂತದ್ದು ಗೊತ್ತಾದ ತಕ್ಷಣಕ್ಕೆ ಈ ಜಲೀಲ್ ಬೆಳ್ತಂಗಡಿಯಿಂದ ತನ್ನ ಆಂಬ್ಯುಲೆನ್ಸ್ ಅನ್ನ ಹಿಡ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಆತ ಪರಾರಿಯಾಗಿದ್ದಾನೆ. ಈಗ ಮಂಗಳೂರಿನ ಸಿಸಿಬಿ ಪೊಲೀಸರು ಆತನನ್ನ ಹುಡುಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈತ ಹಲವಾರು ವರ್ಷಗಳಿಂದ ಬೆಳ್ತಂಗಡಿಯ ಹೀರೋ ಎಂಬ ರೀತಿಯಲ್ಲಿ ಬಿಂಬಿತವಾಗಿದ್ದ, ಅಂದ್ರೆ ಆಂಬ್ಯುಲೆನ್ಸ್ ಚಾಲಕನಾಗಿದ್ದು ಸ್ವತಃ ಆಂಬ್ಯುಲೆನ್ಸ್ ಇದೆ ಆತನ ಹತ್ರ. ಆತ ಎಲ್ಲೇ ಯಾವುದೇ ರೀತಿಯಾದ ತೊಂದರೆ ಆದ್ರೆ ಅಲ್ಲಿಗೆ ತಕ್ಷಣಕ್ಕೆ ಧಾವಿಸ್ತಾನೆ, ಅಲ್ಲಿ ಹೆಲ್ಪ್ ಮಾಡುವಂತ ಕೆಲಸಗಳನ್ನ ಮಾಡ್ತಾನೆ. ಹಾಗಾಗಿ ಆತ ಜಲೀಲ್ ಬಾಬಾ ಅಂತಾನೆ ಫೇಮಸ್ ಆಗಿರುವಂತದ್ದು. ಅಲ್ಲಿ ಸಾಕಷ್ಟು ಸಮಯಗಳಿಂದ ಆತ ಶೋಕಿ ಮಾಡ್ತಾ ಇದ್ದ. ಅದರ ಜೊತೆಗೇನೆ ಈ ರೀತಿಯಾಗಿ ಆತ ಡ್ರಗ್ಸ್ ಅನ್ನ ಮಾರಾಟ ಮಾಡುವ ದಂಧೆಯನ್ನು ಮಾಡ್ತಾ ಇದ್ದ. ಅದು ಯಾರ ಗಮನಕ್ಕೂ ಬರ್ಲಿಲ್ಲ. ಆತ ಆಂಬ್ಯುಲೆನ್ಸ್ ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಅನ್ನ ಹಿಡ್ಕೊಂಡು ಆತ ಬೇರೆ ಬೇರೆ ಜಿಲ್ಲೆಗಳಿಂದ ತರಿಸ್ಕೊಂಡಿರುವಂತದ್ದು, ಜೊತೆಗೆ ಮುಂಬೈಲಿಂದಲೂ ತರಿಸ್ಕೊಂಡಿರುವಂತ ಡ್ರಗ್ಸ್ ಗಳೇನಿದೆ ಅದನ್ನ ಆತನ ಆಂಬ್ಯುಲೆನ್ಸ್ ನಲ್ಲಿ ಹಿಡ್ಕೊಂಡು ಇಡೀ ಜಿಲ್ಲಾದ್ಯಂತ ಆತ ಸುತ್ತಾಡ್ತಾ ಇದ್ದ. ಆತ ಆಂಬ್ಯುಲೆನ್ಸ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಎಲ್ಲೂ ತಡೆ ಆಗೋದಿಲ್ಲ, ಎಲ್ಲೂ ಪೊಲೀಸರು ಆತನನ್ನ ನಿಲ್ಲಿಸುವಂತದ್ದಾಗ್ಲಿ ಅಥವಾ ಯಾರ ಗಮನಕ್ಕೂ ಬರೋದಿಲ್ಲ. ಹಾಗಾಗಿ ಅದನ್ನೇ ಅಡ್ವಾಂಟೇಜ್ ತಗೊಂಡು ಆತ ಇಡೀ ಜಿಲ್ಲಾದ್ಯಂತ ಈ ರೀತಿಯಾಗಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಈಗ ಈ ಪ್ರಕರಣದಲ್ಲಿ, ಬಾಗಲಕೋಟೆಯ ಪ್ರಕರಣದಲ್ಲಿ ಆರೋಪಿಗಳು ಬಂಧನಾದ ಬಳಿಕ ಈತನ ನಿಜವಾದ ಮುಖವಾಡ ಬೆಳಕಿಗೆ ಬಂದಿರುವಂತದ್ದು. ಅಂತ ಧನ್ಯವಾದ ತಮ್ಮ ಮಾಹಿತಿಗಾಗಿ.